ತೈಲವನ್ನು ಮುಖ್ಯವಾಗಿ ಸುಗಂಧ ದ್ರವ್ಯ, ಸಾಬೂನು ಮತ್ತು ಪೀಠೋಪಕರಣಗಳ ತಯಾರಿಕೆಯಲ್ಲಿ ಹೆಚ್ಚು ಬಳಸಲಾಗುತ್ತೆ. ಆದರೆ ಅತ್ಯಂತ ಶುದ್ಧ ರೂಪದಲ್ಲಿರುವ ಶ್ರೀಗಂಧ ತೈಲವನ್ನು ಆಯುರ್ವೇದದ ಚಿಕಿತ್ಸೆಗಳಲ್ಲಿ ಉದ್ವೇಗ ಶಮನ ಮಾಡಲು ಉಪಯೋಗ ಮಾಡ್ತಾರೆ. ಶ್ರೀಗಂಧ ತೈಲವು ಶರೀರದ ಒಳಗೆ ಮತ್ತು ಹೊರಭಾಗದಲ್ಲಿ ನಂಜು ನಿರೋಧಕವಾಗಿ ಬಳಸಲ್ಪಡುತ್ತೆ. ಶ್ರೀಗಂಧ ತೈಲದ ಮುಖ್ಯ ಅಂಗವಾದ ಬೀಟಾ ಸ್ಯಾನಟಾಲ್ ನಂಜನ್ನು ಉಂಟುಮಾಡುವ ಸೂಕ್ಷ್ಮ ಜೀವಿಗಳನ್ನು ನಿರೋಧಿಸುವ ಗುಣವನ್ನು ಹೊಂದಿದ್ದು, ವಾಸನಾ ಚಿಕಿತ್ಸೆ ಮತ್ತು ಸುಗಂಧ ಸಾಬೂನುಗಳ ತಯಾರಿಕೆಯಲ್ಲಿ ಶ್ರೀಗಂಧವನ್ನು ಉಪಯೋಗಿಸ್ತಾರೆ. ಶ್ರೀಗಂಧದ ತೈಲವು ಚರ್ಮದ ಸೌಂದರ್ಯವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ. ಚರ್ಮದ ಅಲರ್ಜಿಯನ್ನು ನಿವಾರಣೆ ಮಾಡಲು ಇದು ನಿಜಕ್ಕೂ ಸೂಕ್ತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇನ್ನು ಕಿತ್ತಳೆ ಸಿಪ್ಪೆಯನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನ 30 ದಿನಗಳವರೆಗೂ ಇಡಬಹುದು. ಈ ಪುಡಿಗೆ ಸ್ವಲ್ಪ ಶ್ರೀಗಂಧದ ಪುಡಿ ಮತ್ತು ಹಾಲನ್ನ ಬೆರೆಸಿ ಪೇಸ್ಟ್ ಮಾಡಿ ಇದನ್ನ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿಕೊಂಡು ಅರ್ಧ ಗಂಟೆ ಬಿಟ್ಟು ತೊಳೆದ್ರೆ ಮುಖದಲ್ಲಿದ್ದ ಮೊಡವೆಗಳು ಮಾಯವಾಗಿ ಸೌಂದರ್ಯಯುತ ಚರ್ಮ ನಿಮ್ಮದಾಗುತ್ತೆ. ಇನ್ನು ಶ್ರೀಗಂಧದ ಎಣ್ಣೆ ಕ್ರಿಮಿನಾಶಕ ಗುಣವನ್ನ ಹೊಂದಿದೆ. ಕಫಾಗೆ ಇದು ಸೂಕ್ತ ಪರಿಣಾಮಕಾರಿಯಾದ ಮನೆಮದ್ದು. ಇನ್ನು ರಕ್ತದೋಷಗಳನ್ನು ಪರಿಹಾರ ಮಾಡುವುದಲ್ಲದೆ ಆಯಾಸವನ್ನ ಕಡಿಮೆ ಮಾಡುತ್ತೆ ಮತ್ತು ಕೂದಲನ್ನು ಬೆಳೆಸಲು ಇದು ಉಪಯೋಗಕರ. ಇದರ ಕಷಾಯ ಉರಿಮೂತ್ರದ ಸಮಸ್ಯೆಗೆ ಉತ್ತಮ ಪರಿಹಾರ. ಇನ್ನು ಮೊಸರಿನಲ್ಲಿ ಶ್ರೀಗಂಧವನ್ನ ತೇಯ್ದು ಹಚ್ಚುವುದರಿಂದ ಕಜ್ಜಿ, ತುರಿ, ಸಿಬ್ಬು ಹೋಗುತ್ತೆ. ಇನ್ನು ಶ್ರೀಗಂಧಕ್ಕೆ ಚಕ್ಕೆ ಹಾಕಿ ಕುದಿಸಿ ಆರಿಸಿದ ನೀರಿನಿಂದ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಗಳು ನಿವಾರಣೆಯಾಗುತ್ತೆ. ಗಂಧ ತೇಯ್ದ ಅದರಲ್ಲಿ ಕರ್ಪೂರ ಸೇರಿಸಿ ಚೆನ್ನಾಗಿ ಹಣೆ ಮತ್ತು ಕಪಾಳಕ್ಕೆ ಹಚ್ಚಿಕೊಂಡ್ರೆ ತಲೆನೋವು ಸಹ ಮಾಯವಾಗುತ್ತೆ. ಒಟ್ನಲ್ಲಿ ಚರ್ಮದಿಂದ ಹಿಡಿದು ಕೆನ್ನಾಲಿಗೆಯವರೆಗೂ ಸಹ ಶ್ರೀಗಂಧವನ್ನ ನಾವು ನಮ್ಮ ಸೌಂದರ್ಯವರ್ಧಕವಾಗಿಯೂ ಮತ್ತು ಆರೋಗ್ಯವರ್ಧಕವಾಗಿಯೂ ಸಹ ಬಳಸಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.